ಅಪ್ಪಿತಪ್ಪಿಯೂ ಮೊಸರಿನ ಜೊತೆ ಈ ಆಹಾರ ಪದಾರ್ಥಗಳನ್ನು ಸೇವಿಸಬೇಡಿ. ಮೊಸರು ಒಂದು ಪ್ರೋಬಯೋಟಿಕ್ ಆಹಾರ ಪದಾರ್ಥ. ನಾವು ತಯಾರು ಮಾಡುವ ಹಲವಾರು ಆಹಾರ ಪದಾರ್ಥಗಳಲ್ಲಿ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇತ್ಯಾದಿಗಳನ್ನು ಬಳಕೆ ಮಾಡುತ್ತಲೇ ಇರುತ್ತೇವೆ. ಇದೇ ರೀತಿ ಮೊಸರಿನ ಜೊತೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ಸೇರಿಸಿ ಸೇವನೆ ಮಾಡುವುದರಿಂದ ಬೇರೆ ಬಗೆಯ ಆರೋಗ್ಯದ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಏಕೆಂದರೆ ಮೊಸರು ಫರ್ಮೆಂಟೇಷನ್ ಪ್ರಕ್ರಿಯೆಗೆ ಒಳಪಡುವುದರಿಂದ ಸೂಕ್ಷ್ಮ ಆರೋಗ್ಯ ಹೊಂದಿರುವ ಕೆಲವರಿಗೆ ಇದರಿಂದ ತೊಂದರೆ ಉಂಟಾಗುತ್ತದೆ. ಹಾಗಾಗಿ ಮೊಸರನ್ನು ಇನ್ನಿತರ ಆಹಾರ ಪದಾರ್ಥಗಳ ಜೊತೆಗೆ ಸೇವನೆ ಮಾಡಬೇಡಿ. ಇದರಿಂದ ಚರ್ಮದ ಸಮಸ್ಯೆ ಮತ್ತು ಬೇರೆ ಬಗೆಯ ಆರೋಗ್ಯ ಸಮಸ್ಯೆಗಳು ಸಹ ಕಂಡುಬರುವ ಸಾಧ್ಯತೆ ಇದೆ. ಹಾಗಾದರೆ ಮೊಸರನ್ನು ಯಾವೆಲ್ಲ ಆಹಾರ ಪದಾರ್ಥಗಳ ಜೊತೆ ಸೇವನೆ ಮಾಡಬಾರದು ನೋಡೋಣ ಬನ್ನಿ. ನೀವು ಸಾಧಾರಣವಾಗಿ ಪಲಾವ್ ತಯಾರು ಮಾಡುವಾಗ ಅದಕ್ಕೆ ನೆಂಚಿಕೊಳ್ಳಲು ಮೊಸರಿನ ರಾಯ್ತ ತಯಾರು ಮಾಡುತ್ತೀರಾ. ಇದಕ್ಕೆ ಈರುಳ್ಳಿ ಖಂಡಿತವಾಗಿ ಸೇರಿಸುತ್ತೀರಿ. ಆದರೆ ದೇಹಕ್ಕೆ ಮೊಸರು ತಂಪು ಎನ್ನುವುದು ನೀವು ಮರೆಯುವಂತಿಲ್ಲ. ಅದೇ ರೀತಿ ಈರುಳ್ಳಿ ಕೂಡ ದೇಹದಲ್ಲಿ ತಂಪಿನ ಪ್ರಭಾವವನ್ನು ಉಂಟು ಮಾಡುತ್ತದೆ. ಆದರೆ ಈರುಳ್ಳಿ ಮೊಸರಿನ ಜೊತೆ ಸೇರಿ ನಿಮ್ಮ ದೇಹ ಸೇರಿದರೆ ನಿಮಗೆ ಮುಖದ ಮೇಲೆ ದದ್ದುಗಳು, ಸೋರಾಯ್ಸಿಸ್, ಇಸುಬು ಮತ್ತು ಇನ್ನಿತರ ಚರ್ಮದ ಅಲರ್ಜಿಗಳು ಕಂಡುಬರುವುದು ಸಾಧ್ಯತೆ ಇದೆ. ಹಾಗಾಗಿ ಮೊಸರು ಮತ್ತು ಈರುಳ್ಳಿ ಕಾಂಬಿನೇಷನ್ ಸರಿ ಬರುವುದಿಲ್ಲ ಎಂದು ಹೇಳಬಹುದು. ಮೀನು. ಯಾವುದೇ ಕಾರಣಕ್ಕೂ ಮೊಸರನ್ನು ಮೀನಿನ ಜೊತೆ ಕೂಡ ಸೇವನೆ ಮಾಡಬಾರದು ಎಂದು ಹೇಳುತ್ತಾರೆ. ಇದಕ್ಕೆ ಕಾರಣವಿದೆ. ಅದೇನೆಂದರೆ ಮೊಸರು ಮತ್ತು ಮೀನು ಪ್ರೋಟೀನ್ ಅಂಶದಲ್ಲಿ ತುಂಬ ಹೆಚ್ಚಿನ ಪ್ರಭಾವ ಹೊಂದಿದೆ. ಆರೋಗ್ಯ ತಜ್ಞರು ಹೇಳುವ ಹಾಗೆ ಮೀನು ಮತ್ತು ಮೊಸರು ಒಟ್ಟಿಗೆ ಸೇವನೆ ಮಾಡಬಾರದು. ಏಕೆಂದರೆ ಒಂದು ಸಸ್ಯಾಹಾರ ಪ್ರೋಟೀನ್ ಮತ್ತು ಮಾಂಸಾಹಾರ ಪ್ರೋಟೀನ್ ಜೊತೆಗೂಡಿದರೆ ಅದರಿಂದ ಅಜೀರ್ಣತೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತೆ ಇನ್ನಿತರ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಆದರೆ ಸಸ್ಯಾಹಾರದ ಪ್ರೋಟೀನ್ ಅಂಶವನ್ನು ಇನ್ನೊಂದು ಬಗೆಯ ಸಸ್ಯಾಹಾರ ಪ್ರೋಟೀನ್ ಅಂಶವನ್ನು ಒಳಗೊಂಡ ಆಹಾರದ ಜೊತೆಗೆ ಮತ್ತು ಮಾಂಸಾಹಾರದ ಪ್ರೋಟೀನ್ ಅಂಶವನ್ನು ಮತ್ತೊಂದು ಬಗೆಯ ಮಾಂಸಾಹಾರ ಪ್ರೋಟೀನ್ ಅಂಶವನ್ನು ಒಳಗೊಂಡಿರುವ ಆಹಾರ ಜೊತೆಗೆ ಸೇರಿಸಿ ಸೇವನೆ ಮಾಡಬಹುದು. ಉದ್ದಿನಬೇಳೆ. ಮೊಸರು ಮತ್ತು ಉದ್ದಿನಬೇಳೆ ಸಹ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇದೆ. ಕೆಲವರಿಗೆ ಅಜೀರ್ಣತೆ, ಹೊಟ್ಟೆ ಉಬ್ಬರ, ಎದೆ ಉರಿ, ವಾಂತಿ ಭೇದಿ ಸಹ ಇದರಿಂದ ಉಂಟಾಗುತ್ತದೆ ಎಂದು ತಿಳಿದು ಬಂದಿದೆ. ಮಾವಿನ ಹಣ್ಣು. ಮೊಸರು ಹಾಗೂ ಮಾವಿನ ಹಣ್ಣು ವಿರುದ್ಧ ರೀತಿಯ ಪ್ರಭಾವವನ್ನು ಹೊಂದಿದ ಆಹಾರ ಪದಾರ್ಥಗಳಾಗಿವೆ. ಮೊಸರು ನಮ್ಮ ದೇಹದ ಮೇಲೆ ತಂಪಿನ ಪ್ರಭಾವವನ್ನು ಉಂಟು ಮಾಡುವುದಾದರೆ ಮಾವಿನ ಹಣ್ಣು ಉಷ್ಣ ಪ್ರಭಾವವನ್ನು ಉಂಟು ಮಾಡುತ್ತದೆ. ಇದು ಅನೇಕ ಚರ್ಮ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಮತ್ತು ಇಡೀ ದೇಹದಲ್ಲಿ ವಿಷಕಾರಿ ಅಂಶಗಳನ್ನು ಹಾಗೆ ಉಳಿಯುವಂತೆ ಮಾಡುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮೊಸರನ್ನು ರಾತ್ರಿ ಸಮಯದಲ್ಲಿ ಮಾವಿನ ಹಣ್ಣಿನ ಜೊತೆ ಸೇವನೆ ಮಾಡಲೇಬಾರದು. ಮೊಸರಿನಲ್ಲಿ ಪ್ರೋಟೀನ್ ಮತ್ತು ಶಕ್ತಿಯುತವಾದ ಅಂಶಗಳು ಕಂಡುಬರುತ್ತವೆ. ಆದರೂ ಕೂಡ ಮೊಸರು ಸೇವನೆ ಮಾಡುವುದರಿಂದ ಎದೆ ಭಾಗದಲ್ಲಿ ಕಫ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ದಮ್ಮು, ಅಸ್ತಮಾ ಸಮಸ್ಯೆ ಇರುವವರು ಮೊಸರಿನಿಂದ ಸಾಧ್ಯವಾದಷ್ಟು ದೂರ ಉಳಿಯುವುದೇ ಒಳ್ಳೆಯದು.